ನಾಳೆ ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಯಾ ವ್ಯಯದ ಮೇಲೆ ರಾಜ್ಯದ ಜನರಿಗೆ ಹಲವು ನಿರೀಕ್ಷೆಗಳಿದ್ದಾವೆ. ಅದರಲ್ಲೂ ಇದು ಸಿಎಂ ಮಂಡಿಸ್ತಾ ಇರುವಂತಹ ದಾಖಲೆಯ ಬಜೆಟ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆಗಳೇ ಇರುವಂಥದ್ದು. 2026-27ನೇ ಸಾಲಿನ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಇನ್ನಷ್ಟು ಒತ್ತು ಕೊಡುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. 4.5 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನ ಮೀಸಲಿಡಬಹುದು ಇದರಲ್ಲಿ ಅಂತೇಳಿ ಆ ಸಾಧ್ಯತೆಗಳು ದಟ್ಟವಾಗಿದೆ. ಜನರ ನಿರೀಕ್ಷೆ ಕೂಡ ಇದಾಗಿದೆ. ಜೊತೆಗೆ ದೀರ್ಘಕಾಲದ ಜನಪರ ಯೋಜನೆಗಳಿಗೂ ಕೂಡ ಹೆಚ್ಚಿನ ಒತ್ತನ್ನ, ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಕೊಡಬಹುದು. ಸಿಎಂ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಯನ್ನು ಹೊಂದಿರುವಂತಹ ಸಿದ್ದರಾಮಯ್ಯನವರು ಕೊಡಬಹುದು. ಇಂದಿರಾ ಕಿಟ್ ಹಾಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳ ಹಂಚಿಕೆ ಜೊತೆಗೆ ಇನ್ನಷ್ಟು ಪ್ರಮುಖ ಜನಪರ ಯೋಜನೆಗಳನ್ನ ಘೋಷಿಸುವ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ನಾಳೆ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಲವು ನಿರೀಕ್ಷೆಗಳು ಜನರಿಗೂ ಇದೆ, ಹಾಗೆ ಅವರ ಶಾಸಕರುಗಳಿಗೂ ಕೂಡ ಇರುತ್ತೆ. ಅನುದಾನದ ವಿಚಾರವಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಏನೆಲ್ಲ ನಿರೀಕ್ಷೆಗಳಿದಾವೆ, ಏನೆಲ್ಲ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯದ ಮಟ್ಟಿಗೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ನಾಳೆನೇ 2026-27ನೇ ಸಾಲಿನ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳು ಕೂಡ ಸಹಜವಾಗಿ ಬಜೆಟ್ ಮೇಲೆ ನಿಂತಿರುವಂಥದ್ದು. ಸೊ ದಾಖಲೆ ಬಜೆಟನ್ನು ಅಂದರೆ 17ನೇ ಬಜೆಟನ್ನು ಮಂಡಿಸೋದಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯರು ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ಸೊ ಒಂದು ಬಹಳ ಮುಖ್ಯವಾಗಿರುವಂಥದ್ದು, ಸೊ ಈ ಬಾರಿ ಯಾವ ವಲಯಕ್ಕೆ ಯಾವ ಯೋಜನೆಗಳನ್ನ ಘೋಷಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಶಿಕ್ಷಣ, ಆರೋಗ್ಯ, ವಸತಿ ಸೇರಿದಂತೆ, ಕೈಗಾರಿಕೆ ಸೇರಿದಂತೆ ಯಾವ ಇಲಾಖೆಗೆ ಏನೆಲ್ಲ ಅನುದಾನವನ್ನು ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹೊಸ ಯೋಜನೆ ಯಾವುದನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಗ್ಯಾರಂಟಿಗಳಿಗೆ ಕೂಡ ಅನುದಾನವನ್ನು ಹೊಂದಿಸಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ಕಳೆದ ಬಜೆಟ್ನಲ್ಲಿ 59,000 ಕೋಟಿ ಕೂಡ ಸೊ ಈ ಒಂದು ಯೋಜನೆಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಬಾರಿಯ ಕೂಡ ಆ ಒಂದು ಯೋಜನೆಗೆ ಹಣವನ್ನು ಮೀಸಲಾಗಿಡಬೇಕಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ 4.5 ಲಕ್ಷ ಕೋಟಿ ಬಜೆಟ್ ಗಾತ್ರ ಆಗಿರುವಂಥದ್ದು. ಸೊ ಈ ಒಂದು ಬಜೆಟಲ್ಲಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದ್ದಾವೆ. ಸೊ ಜನರು ಕೂಡ ಸಹಜವಾಗಿ ಈ ಒಂದು ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಈ ಒಂದು ಬಜೆಟ್ ನಿಶ್ಚಯವಾಗಿ ಸಿಎಂ ಸಿದ್ದರಾಮಯ್ಯರು ಏನೆಲ್ಲ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು ಎಲ್ಲ ವರ್ಗಗಳನ್ನ ಗಮನದಲ್ಲಿಟ್ಟುಕೊಂಡು ಸೊ ಬಜೆಟನ್ನು ಕೂಡ ಅವರು ಘೋಷಣೆ ಮಾಡ್ತಾ ಇರುವಂಥದ್ದು, ಅಂದರೆ ಮಂಡಿಸ್ತಾ ಇರುವಂಥದ್ದು. ಒಂದು ಹಿಂದುಳಿದ ವರ್ಗ ಆಗಿರ್ಬೋದು, ದಲಿತ, ಅಲ್ಪಸಂಖ್ಯಾತ, ವಿಶೇಷವಾಗಿ ದೀನ ದಲಿತರು, ಸೊ ಅವರಿಗೆ ಯಾವ ರೀತಿ ಯೋಜನೆಗಳನ್ನ ಕೂಡ ಘೋಷಿಸ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕುತೂಹಲ ಇದೆ. ಜೊತೆಗೆ ಒಂದು ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಮುತುವರ್ಜಿಯನ್ನು ವಹಿಸಿ ಈಗಾಗಲೇ ಕೂಡ ಆ ಒಂದು ವಿಚಾರದಲ್ಲಿ ಯಶಸ್ವಿಯಾಗಿರುವಂಥ ಸಿಎಂ ಸಿದ್ದರಾಮಯ್ಯರು ಸೊ ಈ ಬಾರಿಯ ಬಜೆಟ್ನಲ್ಲಿ ಯಾವೆಲ್ಲ ಗಮನಾರ್ಹ ಮತ್ತು ಗಮನ ಸೆಳೆಯುವಂಥ ಯೋಜನೆಗಳಿಗೆ ಕೂಡ ಮನ್ನಣೆ ನೀಡ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮಗದೊಂದು ಕಡೆ ಈಗ ಪ್ರತಿಪಕ್ಷಗಳು ಕೂಡ ಇದು ಸಾಲದ ಬಜೆಟ್ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದೇವೆ. ಸೊ ಈ ಬಾರಿ ಸಾಲವು ಕೂಡ ಹೆಚ್ಚಾಗಿದೆ, 1 ಲಕ್ಷ ಕೋಟಿ ಜಾಸ್ತಿ ಆಗಿದೆ ಅನ್ನುವಂಥ ಅಸಮಾಧಾನ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಒಂದು ರೀತಿ ಸವಾಲಿನ ಬಜೆಟ್ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಸೊ ಒಂದು ನಾಯಕತ್ವ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರು ಸೊ ನಾಳೆ ಪ್ರಮುಖವಾದಂಥ ಒಂದು 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತಾ ಇರುವಂಥದ್ದು. ನವೀನ್, ಹರೀಶ್, ನಾವು ಒಂದಷ್ಟು ಹೇಳಿಕೆಗಳನ್ನು ಗಮನಿಸ್ತಾ ಇದ್ವಿ. ನಿಮಗೂ ಗೊತ್ತಿದೆ, DCM DK ಶಿವಕುಮಾರ್ ಅವರು ಬಜೆಟ್ನ ಹೊರೆ ಅನ್ನೋದ್ರ ಬಗ್ಗೆ ಮಾತಾಡಿದಿರ್ಬೋದು, ಮತ್ತು ಏನು ಗ್ಯಾರಂಟಿಗಳ ಹೊರೆ ಬಗ್ಗೆ ಮಾತಾಡಿರ್ಬೋದು. ಆ ವಿಚಾರಗಳನ್ನು ಗಮನಿಸಿದಾಗ ಗ್ಯಾರಂಟಿಯ ವಿಚಾರವಾಗಿ ಯಾವ ರೀತಿಯ ನಿಲುವು, ಅಂದರೆ ಯಥಾ ರೀತಿಯಲ್ಲಿ ಮುಂದುವರಿಕೆ ಆಗುತ್ತಾ, ಏನಾರ ಸಣ್ಣ ಪುಟ್ಟ ಬದಲಾವಣೆಗಳಾಗೋ ಸಾಧ್ಯತೆ ಇದೆಯಾ ಅನ್ನೋದು ಒಂದಾದರೆ, ಮತ್ತೊಂದು ಕಡೆಗೆ ಮೀಸಲಾತಿಯ ಟೆನ್ಷನ್ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವ್ರಿಗಿರುವಂಥದ್ದು. ಅದನ್ನು ಯಾವ ರೀತಿಯಲ್ಲಿ ನೀಗಿಸ್ತಾರೆ ಇದರಲ್ಲಿ ಅಂತ? ನವೀನ್, ಈಗಾಗಲೇ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒತ್ತಡಗಳು ಕೂಡ ಸಹಜವಾಗಿ ಆಡಳಿತ ಪಕ್ಷದ ಸಚಿವರು, ಶಾಸಕರೆಲ್ಲ ಕೂಡ ವ್ಯಕ್ತ ಆಗ್ತಿದೆ. ಸೊ ಒಂದು ಕಡೆ ಪ್ರತಿಪಕ್ಷಗಳು ಕೂಡ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ, ಆಡಳಿತ ಪಕ್ಷದಲ್ಲಿ ಕೂಡ ಇದಕ್ಕೆ ಅಪಸ್ವರಗಳು ಕೂಡ ವ್ಯಕ್ತ ಆಗ್ತಿದೆ. ಸೊ ಅಂದರೆ ಉಳ್ಳವರಿಗೆ ಇದು ಯೋಜನೆಗಳ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತುಗಳನ್ನ ಸ್ವತಃ ಕೂಡ ಆಡಳಿತ ಪಕ್ಷದ ಸಚಿವರು, ಶಾಸಕರು ಹೇಳ್ತಾ ಇರುವಂಥದ್ದು. ಸೊ ಯಾರು ಬಡವರಿದ್ದಾರೋ ಅವ್ರಿಗಷ್ಟೇ ಈ ಒಂದು ಗ್ಯಾರಂಟಿ ಯೋಜನೆಗಳು ತಲುಪಬೇಕು, ಆ ನಿಟ್ಟಿನಲ್ಲಿ ಕೂಡ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಗ್ಯಾರಂಟಿ ಯೋಜನೆಗಳಿಗೆ ಸೊ ಎಲ್ಲ 5 ಯೋಜನೆಗಳನ್ನ ಮುಂದುವರಿಸುವಂಥ ನಿಟ್ಟಿನಲ್ಲಿ ಏನಾದರೂ ಸೊ ಅನುದಾನ ಮೀಸಲಿಡ್ತಾರ, ಅಥವಾ ಇವ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತೀರ್ಮಾನ ಮಾಡ್ತಾರೋ, ಅಥವಾ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ವಿ. ಇದೆಲ್ಲದ ನಡೆ ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಿಕ್ಕಾಟ, ತಾಕಲಾಟಗಳು ಕೂಡ ಈಗ ಎದುರಾಗಿರುವಂಥದ್ದು. ಸ್ವತಃ ಆಡಳಿತ ಪಕ್ಷದ ದಲಿತ ಸಮುದಾಯದ ಎಡ ಮತ್ತು
ಬಲ ಸಮುದಾಯದ ನಾಯಕರಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಗೊಂದಲ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಸಿ ಎಂ ಸಿದ್ದರಾಮಯ್ಯರು ಒಂದಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಹಾಗಾಗಿ ಈ ಬಾರಿ ಒಂದು ಬಜೆಟಲ್ಲಿ ಕೂಡ ಸಾಕಷ್ಟು ಜನರು ನಿರೀಕ್ಷೆಯನ್ನು ಹೊಂದಿರುವಂಥದ್ದು. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.